ಮದ್ವೆ ಬಗ್ಗೆ ಮಾತಾಡ್ದೆ ಅಂದ್ರೆ ಹಲ್ಲು ಉದುರ್ಸ್ಬಿಡ್ತೀನಿ. ಏನ್ ಉದುರಿಸ್ತೀಯಾ? ಮಾವಿನಕಾಯ, ಸೇಬೆಕಾಯ, ದಾಳಿಂಬೆ ಹಣ್ಣ ಅಥವಾ ದ್ರಾಕ್ಷಿ ಹಣ್ಣ? ನಿನ್ 32 ಹಲ್ಗಳು. ಗುಡ್ ಜೋಕ್. ನನಗ್ ನಗು ಬರ್ಲಿಲ್ಲ. ನೋಡ್ರಾಜಿ, ನಾನು ಜೆನಿ ಆಂಟಿ ಗೆಟಪ್ ಹಾಕೊಂಡ್ರು, ಫನಿಯಾಗಿ ಬಿಹೇವ್ ಮಾಡಿದ್ರು, ನಿನ್ ಕೈ ಲೇಟ್ ತಿಂದ್ರು, ಯೋಚನೆ ಮಾಡ್ದೆ ನಿನ್ ಕಾಲ್ ಮುರ್ದ್ ಹಾಕಿದ್ದು ಎಲ್ಲ ನನ್ ಶೌರ್ಯಗೋಸ್ಕರನೇ, ಅವನ್ ಜೊತೆ ಮದ್ವೆ ಆಗ್ಬೇಕು ಅಂತ. ಹಾಗಿದ್ಮೇಲೆ ಮದ್ವೆ ಬಗ್ಗೆ ಅಲ್ದೆ ಇನ್ಯಾವ್ದ್ರ ಬಗ್ಗೆ ಮಾತಾಡ್ಬೇಕು? ಆದ್ರೂ ಇವಾಗ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಏನಿರತ್ತೆ? ನೀನು ಗೆದ್ದ ಮೇಲ್ ಮಾತಾಡು. ಗೇಮೇ ಇಲ್ದಿರ್ಬೇಕಾದ್ರೆ ವಿನ್ ನಮ್ ಸೈಡೆ ಅಲ್ವಾ? ಗೇಮ್ ಇಲ್ಲ ಅಂತ ಯಾರು ಹೇಳಿದ್ರು ನಿಂಗೆ? ಹಾ, ಗೇಮ್ ಆಡ್ತಾ ಇದೀವಿ. ನಿನ್ ಪೊಸಿಷನ್ ನಿನ್ಗಿನ್ನೂ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನೀನ್ ಈ ಮ್ಯಾಚ್ ಆಡಕ್ ಆಗಲ್ಲ. ನಿನ್ಗೆ ಈ ಗೇಮ್ ಅಲ್ಲಿರೋ ಆಪ್ಷನ್ಸ್ ಗೊತ್ತಿಲ್ಲ ಅನ್ಕೋತೀನಿ. ನನ್ ಪ್ಲೇಸ್ ಅಲ್ಲಿ ಬೇರೆ ಯಾರಾದ್ರೂ ಆಡ್ಬೋದು. ಓ, ಲಾಜಿಕ್ ಆಗಿ ಮಾತಾಡ್ತಿದ್ಯಾ? ಮ್ಯಾಚನ್ನು ಕೂಡ ಗೆಲ್ತೀನಿ. ಯಾರನ್ನ ಆಡಿಸ್ತೀಯಾ? ನನ್ನನ್ನೇ ಹೇಗ್ ಸೋಲಿಸ್ತೀಯಾ? ನಿನಗ್ ಸ್ಪರ್ಧೆ ಯಾರು ಇಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಾವ್ ಆಟ ಆಡ್ತೀವಿ, ಅವತ್ತು ನಾನ್ ನಿನ್ನ ಸೋಲಿಸ್ತೀನಿ. ನಿನ್ನ ಕಣ್ಣು ಕಾಣಿಸ್ದೇ ಇರೋಷ್ಟು ದೂರ ಓಡಿಸ್ತೀನಿ, ನೋಡ್ತಾ ಇರೋ. ಅಷ್ಟ್ ಈಸಿಯಾಗಿ ಹೇಗ್ ಹೋಗ್ತೀನಿ ಅಂತ ಅನ್ಕೊಂಡಿಯೇ? ನಾನ್ ಸೋತ್ ಹೋಗ್ತೀನಿ ಅಂತ ಡೌಟ್ ಬಂದಾಗ ನಿನಗ್ ಆಡ್ದಿರೋ ಹಾಗೆ ಮಾಡ್ದೆ. ಅಂತದ್ರಲ್ಲಿ ಶೌರ್ಯ ನನ್ನವನಾಗ್ತಾನೆ ಅಂತ ಗೊತ್ತಾದ್ರೆ ಅಷ್ಟಕ್ಕೂ ನಿನ್ನ ಬದುಕಾಗ್ ಬಿಡ್ತೀನಾ? ಆಟದಲ್ಲಿ ಗೆಲ್ಲಕ್ಕಾಗ್ದೆ ಈ ತರ ಮೋಸ ಮಾಡಿರೋಂತ ನೀನೇನೇ ಮಾಡ್ತೀಯಾ? ಆಡಿ ಗೆಲ್ತೀನಿ, ನಿನ್ನನ್ನಲ್ಲ, ಶೌರ್ಯನ. ನೀನ್ ಆಟ ಆಡಿ ಹೇಗ್ ಸೋಲ್ತ್ಯಾ ಅಂತ ನೋಡ್ತಾ ಇರು. ರಾಜಿ, ಈಗ ಮ್ಯಾಚ್ ಬಗ್ಗೆ ಯಾಕೆ? ಮ್ಯಾಚ್ ಬಗ್ಗೆನೆ ಮಾತಾಡೋ ಟೈಮ್ ಬಂದಿದೆ ಆದ್ಯ. ಅಲ್ಲ, ನೀನ್ ಆಡೋಕ್ಕಾಗಲ್ಲ ಅಲ್ವಾ? ಅದನ್ನೇ ಹೇಳಿ ಒಳಗೆ. ಶಟ್ ಅಪ್. ಸೆನ್ಸ್ ಇಲ್ದೆ ಮಾತಾಡ್ಬೇಡ. ರಾಜಿ ಕಂಡೀಷನ್ ಎನ್ಕ್ಯಾಶ್ ಮಾಡ್ಕೋಬಹುದು ಅನ್ಕೋತಿದ್ಯಾ? ಅಲ್ಲ, ಶೌರ್ಯನ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ. ಈ ತಲೆ ಕೆಟ್ಟೋಳ ಹತ್ರ ನಮ್ಗೆ ಯಾಕೆ ರಾಜಿ? ನಡಿ. ಈಗ ಮಾತಾಡೋದಲ್ಲ, ಆಟ ಆಡ್ಬೇಕು. ಹಾಗಾದ್ರೆ ಆಟದಲ್ಲಿ ಗೆದ್ದು ತೋರ್ಸು. ನನ್ ಟೀಮ್ ರೆಡಿ, ನಿನ್ ಟೀಮ್ ರೆಡಿ ಮಾಡ್ಕೋತೀನಿ. ಇದ್ದಕ್ಕಿದ್ದ ಹಾಗೆ ಈಗ ಹೇಗ್ ರೆಡಿ ಆಗ್ತೆ ರಾಜಿ? ಶೌರ್ಯಗೆ ಈ ವಿಷಯ ಇನ್ನೂ ಗೊತ್ತಿಲ್ಲ. ಇಲ್ಲಿಗೆ ಇದನ್ನ ಬಿಟ್ಬಿಡು. ಹಾಗಿರೋವಾಗ ಮಧ್ಯದಲ್ಲಿ ಅವಳು ಹೇಗೆ ಬರಕ್ಕಾಗತ್ತೆ ಸರ್? ಇಲ್ಲ, ನನ್ನ ನಂಬಿ ಸರ್. ರಾಜಿ, ನೀವೇನ್ ಹೇಳ್ತಿದ್ದೀರಾ ನಂಗಂತೂ ಅರ್ಥ ಆಗ್ತಿಲ್ಲ. ಪ್ರಮೀಳ್ ಅವರೇ, ನೀವು ಏನ್ ಹೇಳ್ಬೇಕು ಅನ್ನೋದನ್ನ ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ರೆ ನಮಗೂ ಅರ್ಥವಾಗುತ್ತೆ. ನನ್ ಮಗನ್ ಜೊತೆ ಜೀವನ ಪೂರ್ತಿ ಪ್ರಯಾಣ ಮಾಡ್ತೀನಿ ಅಂತ ಕೊಟ್ಟಿರೋ ಮಾತುಗಳು ಬರೀ ಸುಳ್ಳೆ ಆಗಿದ್ರೆ ಹೀಗೆಲ್ಲ ಮಾತಾಡ್ಬೇಕಾಗುತ್ತೆ. ಅಂದ್ರೆ ನಮ್ ರಾಜಲಕ್ಷ್ಮಿ ಏನಾದ್ರೂ ಮಾಡದ್ಲಾ? ಇನ್ನೇನ್ ಮಾಡ್ಬೇಕು? ಕಾಲ್ ಮುರ್ಕೊಂಡು ಸಂಸಾರ ಮಾಡದೆ ಕೂತಿದ್ದಾಳಲ್ಲ. ನೋಡಮ್ಮ, ನನ್ನ ಮಗಳು ಅನ್ಕೊಳ್ದೇ ಇರೋ ಅಪಾಯದಲ್ಲಿ ಗಾಯದ ಪಾಲಾಗಿದ್ದಾಳೆ. ಅದು ಸರಿ ಬೀಗ್ರೆ, ಅದನ್ನ ಅಪಾಯ ಅಂತಾನೆ ಅನ್ಕೊಳ್ಳೋಣ. ಅನ್ಕೊಳ್ದೇನೆ ಗಾಯ ಮಾಡ್ಕೊಂಡಿರೋ ನಿಮ್ ಮಗಳು ಅನ್ಕೊಂಡೇನೆ ನಮ್ಮನ್ನ ನಗೆ ಪಾಟ್ಲು ಮಾಡ್ತಿದ್ದಾಳಲ್ಲ. ಏನಿದು? ಅಬ್ಬಾ, ನೀನ್ ಸ್ವಲ್ಪ ಸುಮ್ನೆ ಇರೋ. ಇಲ್ ನೋಡು ಪ್ರಮೀಳಾ, ರಾಜಲಕ್ಷ್ಮಿ ನನ್ ಮಗನ್ ಮಗಳು. ಯಾವುದೇ ಕಾರಣಕ್ಕೂ ಅವಳು ನಮ್ಮ ಮರ್ಯಾದೆ ತೆಗಿಯಲ್ಲ. ಆ ಪೌರುಷದಿಂದನೇ ಮರ್ಯಾದೆನ ಬೀದಿ ಪಾಲ್ ಮಾಡ್ತಾ ಇದ್ರೆ ನನ್ ಮಗನ್ ಜೊತೆ ನಿನ್ ಮಗಳು ಜೀವನ ಪೂರ್ತಿ ಇರೋದಕ್ಕೆ ನೀವು ಕೊಟ್ಟಿರುವಂತ ಈ ಒಡವೆಗಳು ನಮ್ಮ ಹತ್ರ ಇರೋದು ಒಳ್ಳೇದಲ್ಲ ಅಂತ ನಿಮ್ಗೆ ತಂದ್ಕೊಟ್ಟಿದ್ದೀನಿ. ನಮ್ ರಾಜಿ ನಿಮ್ ಮರ್ಯಾದೆ ತೆಗಿಬೇಕು ಅಂತ ನೋಡಿದ್ಲಾ? ಬಂಗಾರ ಒಂದೇನಾ ಇಲ್ಲ ನಮ್ ಹುಡ್ಗಿನೂ ವಾಪಸ್ ಕೊಟ್ಬಿಡ್ತೀರಾ? ಅಕ್ಕ, ಪದ್ಮಾ, ಅವ್ರ ಕೋಪದಲ್ಲಿರೋ ಅರ್ಥ ಅದೇ ಕಣೋ, ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ. ನೀವ್ ಹೇಳೋದೇ ನಿಜ. ನಿಮ್ ಮಗಳಿಗೊಂದ್ ನಮಸ್ಕಾರ. ಇನ್ ಮುಂದೆ ನಮ್ಮನೆಗ್ ಕಳಿಸ್ಬೇಡಿ.
ಅವರೇ, ಏನ್ ಮಾತಾಡ್ತಿದ್ದೀರಾ ನೀವು? ಕಾಲ್ ಮುರ್ಕೊಂಡು ಸಂಸಾರ ಮಾಡಕ್ಕಾಗಲ್ಲ ಅಂತಾರ? ಆ ವಿಷಯಕ್ಕೆ ಬಂದ್ರೆ ಒಂದು ನಿಮಿಷ ನೋಡಮ್ಮ, ರೋಡಲ್ಲಿ ಅಪಾಯಕ್ಕೊಳಗಾಗಿರೋ ನನ್ನ ಮಗಳು ಈಗ ಹೆಜ್ಜೆ ಇಡೋದಕ್ಕೂ ಕಷ್ಟ ಆಗ್ತಾ ಇದೆ. ಆದ್ರೆ ತಪ್ಪು ಹೆಜ್ಜೆ ಇಡೋ ಅಂತ ಚಿಕ್ಕ ಹುಡುಗಿ ಅಂತೂ ಅಲ್ಲ. ನಿಮ್ಮ ಮಗನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಾಳೆ. ಅವನ ಜೊತೆ ಜೀವನ ಮಾಡಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಅತ್ತೆ ಮನೆಗೆ ಕಾಲಿಟ್ಟಿದ್ದಾಳೆ.